ನಮಸ್ಕಾರ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಇಂದು ನಾವು ಮಾತನಾಡೋದು ಕರ್ಣ ಧಾರಾವಾಹಿಯ ಒಂದು ಟ್ರೆಂಡಿಂಗ್ ವಿಷಯ. ನಟಿ ನಮ್ರತಾ ಗೌಡ ಅವರು ನಿತ್ಯ ಪಾತ್ರದ ಬಗ್ಗೆ ಪ್ರೇಕ್ಷಕರ ಪ್ರತಿಕ್ರಿಯೆ, ವಿವಾದ ಮತ್ತು ಅವರ ಭಾವನಾತ್ಮಕ ಪ್ರತಿಕ್ರಿಯೆ. ಹೌದು, ಪಾತ್ರಗಳಲ್ಲಿ ವಿಭಿನ್ನ ಪ್ರಯೋಗಗಳನ್ನು ಮಾಡೋದು ಯಾವುದೇ ಕಲಾವಿದನಿಗೂ ಒಂದು ಸವಾಲಾಗಿರುತ್ತೆ. ಪ್ರೇಕ್ಷಕರು ಯಾವಾಗಲೂ ಹೊಸತನ ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಆದರೆ ಅದೇ ಸಮಯದಲ್ಲಿ ಹೊಸ ಪಾತ್ರಗಳನ್ನು ಒಪ್ಪಿಕೊಳ್ಳೋದು ಅವರಿಗೆ ಕಷ್ಟ. ಇದನ್ನೇ ಅನುಭವಿಸುತ್ತಿದ್ದಾರೆ ನಮ್ಮ ಚೆಲುವೆ ನಟಿ ನಮ್ರತಾ. ಹೌದು, ಕರ್ಣ ಧಾರಾವಾಹಿಯ ನಿತ್ಯ ಪಾತ್ರವನ್ನು ಅವರು ತುಂಬಾ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಆದರೆ ಇದೇ ಪಾತ್ರಕ್ಕೆ ಪ್ರೇಕ್ಷಕರಿಂದ ಬಂದ ಪ್ರತಿಕ್ರಿಯೆ ಅವರ ಮನಸ್ಸಿಗೆ ನೋವು ತಂದಿದೆ. ಹೌದು, ಕರ್ಣ ಧಾರಾವಾಹಿಯ ಪ್ರಾರಂಭದಲ್ಲೇ ಈ ಪ್ರಾಜೆಕ್ಟ್ ಬಹಳ ನಿರೀಕ್ಷೆಯಲ್ಲಿತ್ತು. ಧಾರಾವಾಹಿಯ ಕತೆ, ಪಾತ್ರಗಳು ಮತ್ತು ಸಂಭಾಷಣೆಗಳು ಎಲ್ಲವೂ ವೀಕ್ಷಕರ ಮನಸ್ಸು ಗೆದ್ದಿತ್ತು. ಈ ಧಾರಾವಾಹಿಯ ಪ್ರಾರಂಭದಲ್ಲೇ ನಿತ್ಯ ಪಾತ್ರಕ್ಕೆ ನಮ್ರತಾ ಗೌಡನನ್ನೇ ಆಯ್ಕೆ ಮಾಡಿತ್ತು. ಸೀರಿಯಲ್ ಪ್ರಾರಂಭ ಆಗೋದು ತಡವಾಯಿತು, ತಂಡ ಬದಲಾಗಿತ್ತು, ಆದರೆ ನಮ್ರತಾ ಗೌಡ ಬದಲಾಗಲಿಲ್ಲ. ಅವರಿಗೆ ಮಾತ್ರ ಈ ಪಾತ್ರ ನೀಡಬೇಕು ಅಂತ ನಿರ್ಧರಿಸಿತ್ತು. ನಿತ್ಯ ಪಾತ್ರ ಬಲಿಷ್ಠಳು, ಆಕೆ ಬುದ್ಧಿವಂತಳು, ಜವಾಬ್ದಾರಿ ಹೊತ್ತವಳು ಮತ್ತು ತನ್ನ ಪ್ರೀತಿ ಪಾತ್ರರಿಗೆ ತ್ಯಾಗ ಮಾಡಲು ಸಿದ್ಧಳು. ಇಂತಹ ಪಾತ್ರಗಳು ಮಹಿಳಾ ಶಕ್ತಿ ಪ್ರತಿನಿಧಿಸುವಂಥದ್ದು. ಆದರೆ ಎಲ್ಲರಿಗೂ ಈ ಪಾತ್ರದ ಆಳ ತಿಳಿದಿರೋದಿಲ್ಲ. ಇತ್ತೀಚೆಗೆ ಬಿಡುಗಡೆಯಾದ ಕರ್ಣ ಧಾರಾವಾಹಿಯ ಹೊಸ ಪ್ರೋಮೋದಲ್ಲಿ ಕರ್ಣನ ಜೀವನದಲ್ಲಿ ನಿತ್ಯ ಪಾತ್ರದ ಪ್ರಾಮುಖ್ಯತೆ ಹೆಚ್ಚಿದಂತಿದೆ. ಆದರೆ ಇದೇ ಪ್ರೋಮೋ ವೀಕ್ಷಕರ ನಡುವೆ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಆದರೆ ಕೆಲವೇ ಗಂಟೆಗಳಲ್ಲಿ ಕೋಟಿ ವೀಕ್ಷಕರನ್ನು ತಲುಪಿದ ಈ ಪ್ರೋಮೋ ಕನ್ನಡ ಧಾರಾವಾಹಿಯ ಇತಿಹಾಸದಲ್ಲೇ ಹೊಸ ದಾಖಲೆ ನಿರ್ಮಿಸಿತು. ನಿತ್ಯ ಪಾತ್ರ ಬೇಡವೇ ಬೇಡ ಎಂದು ಕಮೆಂಟ್ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡಿದವು. ಇದು ಪಾತ್ರದ ಬಗ್ಗೆ ಅಷ್ಟೇ ಅಲ್ಲ, ನಮ್ರತಾ ಗೌಡ ಅವರ ಹಳೆಯ ವಿಚಾರವನ್ನು ನೆನಪಿಸಿಕೊಳ್ಳುತ್ತಾ ಕೆಲವರು ಕಮೆಂಟ್ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಯಾವ ಕಲಾವಿದನಿಗೂ ನೋವು ತರುವಂತಹದ್ದು. ಇನ್ನು ನಮ್ರತಾ ಗೌಡ ಈ ವಿಷಯದ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿಕೊಂಡಿದ್ದರು. ಅಲ್ಲಿ ಅವರು ತಮ್ಮ ಮನಸ್ಸಿನ ಮಾತು ಹಂಚಿಕೊಂಡಿದ್ದಾರೆ. ನಾನು 23 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಇದ್ದೇನೆ. ಅನೇಕ ಪಾತ್ರಗಳನ್ನು ಮಾಡಿದ್ದೇನೆ. ಈ ನಿತ್ಯ ಪಾತ್ರ ನನಗೆ ತುಂಬಾ ಇಷ್ಟವಾಯಿತು. ಕತೆ ಕೇಳಿದ ಕ್ಷಣದಲ್ಲೇ ಇದು ನನ್ನ ಪಾತ್ರ ಅಂತ ಅರ್ಥ ಆಯಿತು. ನಿತ್ಯ ಬಲಿಷ್ಠಳು, ಸ್ವತಂತ್ರಳು, ತನಗಿಂತ ಇತರರ ಅಗತ್ಯ ಮೊದಲು ಯೋಚಿಸುವವಳು. ಅವಳಲ್ಲಿ ನಾನು ನನ್ನ ಅಂಶವನ್ನು ನೋಡಿದೆ. ನಿತ್ಯಳ ಮೇಲೆ ತೋರಿಸುವ ದ್ವೇಷ ಕಂಡು ಬೇಸರವಾಯಿತು. ಆದರೆ ನಿತ್ಯ ಪಾತ್ರ ನನ್ನ ಪ್ರೀತಿಯ ಪಾತ್ರ. ಅವಳೊಂದಿಗೆ ನಾನು ಇದ್ದೇನೆ. ನನ್ನ ಅಭಿಮಾನಿಗಳು ನನ್ನ ಜೊತೆ ಇರುತ್ತಾರೆ ಎಂದು ನಂಬುತ್ತೇನೆ. ಮತ್ತೊಂದೆಡೆ ನಿಧಿ ಮತ್ತು ಕರ್ಣ ಜೋಡಿಯ ಕ್ಯೂಟ್ ಮೊಮೆಂಟ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡಿಂಗ್ ಆಗಿದ್ದವು. ಅವರ ಕ್ಯೂಟ್ ಸೀನ್ಗಳು, ನಗುವಿನ ಕ್ಷಣಗಳು ವೀಕ್ಷಕರಿಗೆ ತುಂಬಾ ಇಷ್ಟವಾಯಿತು. ಆದರೆ ವೀಕ್ಷಕರಿಂದ ಬಂದ ಪ್ರತಿಕ್ರಿಯೆ, ಕೆಲವರು ನಿಧಿ ಕರ್ಣ ಜೋಡಿ ಮಾತ್ರ ಬೆಂಬಲ ನೀಡಿ ನಿತ್ಯ ಪಾತ್ರದ ವಿರುದ್ಧ ಕಿಡಿಕಾರಿದರು. ಅದರ ಕಾರಣಕ್ಕೆ ಕೆಲವರು ನಿತ್ಯ ಪಾತ್ರ ಅಡ್ಡಿಯಾಗಬಾರದು ಎಂದು ಬಯಸಿದ್ದಾರೆ. ಆದರೆ ಕತೆ ಯಾವಾಗಲೂ ಬದಲಾಯಿಸುತ್ತಿರುತ್ತದೆ. ನಿರ್ಮಾಪಕರ ಪ್ರಕಾರ ಮುಂದಿನ ಕತೆಗಳಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿವೆ. ನಿತ್ಯ, ನಿಧಿ, ಕರ್ಣ ಈ ಮೂವರ ಪಾತ್ರಗಳು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತವೆ. ಅವರ ಸಂಬಂಧಗಳು ಹೊಸ ರೂಪ ಪಡೆಯುತ್ತವೆ. ಆದರೆ ಹೊಸ ಪ್ರೋಮೋದಲ್ಲಿ ಕರ್ಣ ಅಪ್ಪ ರಮೇಶ್ ಪಾತ್ರ ಕೈವಾಡ ಬಹಳ ಕುತೂಹಲ ಮೂಡಿಸಿದೆ. ನಿತ್ಯ ಕರ್ಣ ಮದುವೆಯ ಹಿಂದಿನ ರಮೇಶ್ ಪಾತ್ರದ ಒಂದು ದೊಡ್ಡ ರಹಸ್ಯ ಅಡಗಿದೆ ಅಂತ ಸುಳಿವು ಸಿಕ್ಕಿದೆ. ಇದರಿಂದ ಕತೆ ಮತ್ತಷ್ಟು ರೋಚಕವಾಗಲಿದೆ. ಈ ಎಲ್ಲದಕ್ಕೂ ಅಂತ್ಯ ಹೇಗಾಗುತ್ತೆ ಅನ್ನೋದು ನೋಡೋಕೆ ಪ್ರೇಕ್ಷಕರು ಈಗ ಕಾತುರದಿಂದಿದ್ದಾರೆ. ನಮ್ರತಾ ಗೌಡ ಅವರ ಕತೆ ನಮಗೆ ಒಂದು ಪಾಠ ಹೇಳುತ್ತದೆ. ಪಾತ್ರದ ಒಂದು ಕಲೆ, ಅದು ಒಬ್ಬ ಕಲಾವಿದನ ಅಸ್ತಿತ್ವವನ್ನು ತೋರಿಸುವುದಿಲ್ಲ, ಆದರೆ ಅವನು ತೋರಿಸುವ ಪ್ರಾಮಾಣಿಕತೆ ಮತ್ತು ಶ್ರಮವನ್ನು ತೋರಿಸುತ್ತದೆ. ಈ ಪಾತ್ರದ ವಿರುದ್ಧ ಪ್ರತಿಕ್ರಿಯೆ ಯಾವಾಗಲೂ ಇರಬಹುದು. ಹೀಗಾಗಿ ಕರ್ಣ ಧಾರಾವಾಹಿಯ ನಿತ್ಯ ಪಾತ್ರ, ವಿವಾದ ಮತ್ತು ಅಭಿಮಾನಿಗಳ ಪ್ರತಿಕ್ರಿಯೆ, ನಟಿಯ ಮನಸ್ಸಿನ ಮಾತು ಎಲ್ಲವೂ ಒಟ್ಟಾಗಿ ಒಂದು ಹೊಸ ಅರ್ಥ ನೀಡಿವೆ. ಪಾತ್ರದ ಹಿಂದೆ ಇರುವ ಭಾವನೆ, ಶ್ರಮ ಮತ್ತು ಪ್ರೀತಿ, ಅವುಗಳನ್ನು ಕಂಡು ನಾವು ಕಲಾವಿದರತ್ತ ಹೆಚ್ಚು ಗೌರವದಿಂದ ನೋಡುವಂತೆ ಮಾಡುತ್ತವೆ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.